ಹಲೋ ಗೈಸ್, ಸಿಡಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಸಾಂಬಾರು ಮಾಡುವ ಅಂತ ಅಂದರೆ ಬದನೆಕಾಯಿ ಹಾಕಿ ಮಾಡೋದು. ಸೊ ಬದನೆಕಾಯಿ ತಂದದ್ದೊಂದಿತ್ತು, ಸೊ ಸ್ವಲ್ಪ ಭಟ್ರು ಸ್ಟೈಲಲ್ಲಿ ಮಾಡೋದು. ಸೊ ಅದಕ್ಕಿಲ್ಲಿ ಫಸ್ಟಿಗೆ ಬದನೆಯನ್ನು ಕಟ್ ಮಾಡ್ತಿದ್ದೇವೆ. ಸೊ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಬೇಕು. ಸೊ ಇದು ಫುಲ್ ಬದನೆಕಾಯಿ ನಾವು ಯೂಸ್ ಮಾಡ್ತಿಲ್ಲ, ಅಂದರೆ ಹಾಕ್ತಿಲ್ಲ ಸಾಂಬಾರಿಗೆ. ಅರ್ಧದಷ್ಟು ಅಂದರೆ ಸ್ವಲ್ಪ ಹಾಕ್ತಿದ್ದೇವೆ, ಅಂದರೆ ತುಂಬ ಹಾಕಿದರೆ ಕೂಡ ಒಳ್ಳೆಯದಾಗೋದಿಲ್ಲ. ಸ್ವಲ್ಪ ಅಂದರೆ ಸ್ವಲ್ಪ ಪೀಸಸ್ ಮಾತ್ರ ಸಾಂಬಾರಿಗೆ ಹಾಕ್ತೇವೆ. ಸೊ ಇದನ್ನು ಕಟ್ ಮಾಡುವಾಗ ಮಾತ್ರ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡುವ. ಸೊ ಇದು ಕೆಲವು ಕಡೆ ಸ್ವಲ್ಪ ಸ್ವಲ್ಪ ಅಂದರೆ ಹುಳ ತಿಂದಿತ್ತು. ಸೊ ಅದು ಪೀಸಸನ್ನೆಲ್ಲ ಸೈಡಿಗೆ ಇಡ್ತಿದ್ದೇವೆ ಕಟ್ ಮಾಡಿ. ಸೊ ತರಕಾರಿ ಆಗಲಿ ಯಾವುದೇ ಹಣ್ಣು ಎಲ್ಲ ಆಗಲಿ ಸೊ ಹಾಕುವಾಗ ಸರಿಯಾಗಿ ನೋಡಿ ಹಾಕಬೇಕು, ಅಥವಾ ತಿನ್ನುವಾಗ ಕೂಡ ಸರಿಯಾಗಿ ನೋಡಿ ತಿನ್ನಬೇಕು ಫ್ರೂಟ್ಸ್ ಎಲ್ಲ. ಸೊ ಹುಳ ಎಲ್ಲ ಇರ್ತದೆ, ಈಗ ಮಳೆಗಾಲದಲ್ಲಿ ಅಂತೂ ಜಾಸ್ತಿ. ಸೊ ಬದನೆ ಎಲ್ಲ ಕಟ್ ಮಾಡಿ ಆಯಿತು. ಸೊ ನೋಡ್ಬೋದು, ಇದನ್ನು ಹೀಗೆ ನೀರಲ್ಲಿ ಹಾಕಿ ಇಡಬೇಕು. ಸೊ ನೀರಲ್ಲಿ ಹಾಕಿ ಹಾಕೋದಂದರೆ, ಇಲ್ಲದಿದ್ದರೆ ಅದು ಕಹಿ ಕಹಿ ಟೇಸ್ಟ್ ಬರುತ್ತೆ. ಸೊ ಈಗ ನೀರಲ್ಲಿ ಹಾಕಿಟ್ರೆ ಅದರದ್ದು ಕಣೇರ ಅಂತ ಹೇಳ್ತೇವೆ ನಾವು ತುಳುವಲ್ಲಿ, ನನಗೆ ಕನ್ನಡದಲ್ಲಿ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ಅದೆಲ್ಲ ನೀರಲ್ಲಿ ಅಂದರೆ ಹೋಗುತ್ತೆ. ಸೊ ಅದಕ್ಕೆ ನೀರಲ್ಲಿ ಹೀಗೆ ಇಡಬೇಕು. ಸೊ ಇನ್ನು ಸಾಂಬಾರು ಮಸಾಲ ಮಾಡಬೇಕಲ್ಲ. ಸೊ ಭಟ್ರು ಸ್ಟೈಲಲ್ಲಿ ಮಾಡೋದ್ರಿಂದ ಇಲ್ಲಿ ಮೆಣಸು ತಗೊಂಡಿದ್ದೇನೆ, ಒಂದು 4 ಮೆಣಸು. ಸೊ ಇದು ಸ್ವಲ್ಪ ಖಾರ ಉಂಟು, ಅದಕ್ಕಾಗಿ 4 ತಗೊಂಡಿದ್ದೇನೆ. ಸೊ ನಿಮಗೆ ಬೇಕಾದರೆ ಜಾಸ್ತಿ ಬೇಕಾದರೆ ಹಾಕ್ಬೋದು. ಸೊ ಹಾಗೆಯೇ ಸ್ವಲ್ಪ ಜೀರಿಗೆ, ಸೊ ನೋಡಿ ಇಷ್ಟು ಜೀರಿಗೆಯನ್ನು ತಗೊಂಡಿದ್ದೇನೆ. ಮತ್ತು ಸ್ವಲ್ಪ ಕೊತ್ತಂಬರಿ ನಿಮಗೆ ಒಂದು ಮುಷ್ಟಿಯಷ್ಟು ತಗೊಳ್ಳಿ. ಮತ್ತು ಸ್ವಲ್ಪ ಮೆಂತೆ. ಸೊ ಇದನ್ನೆಲ್ಲ ಉಂಟಲ್ಲ ನಾವು ಒಳ್ಳೇದು ಮಾಡಿ ರೋಸ್ಟ್ ಮಾಡಬೇಕು. ನಿಮಗೆ ಬೇಕಾದರೆ ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಬೋದು, ಎಣ್ಣೆ ಹಾಕದೆ ಕೂಡ ರೋಸ್ಟ್ ಮಾಡ್ಬೋದು. ಸೊ ರೋಸ್ಟ್ ಮಾಡಿ ಒಳ್ಳೆಯದಾಗಿ ಇದನ್ನು ಪೌಡರ್ ಮಾಡಬೇಕು. ಅಂದರೆ ಪೌಡರ್ ಅಂದರೆ ಫೈನ್ ಪೌಡರ್ ಕೂಡ ಬೇಕಂತಿಲ್ಲ, ಸ್ವಲ್ಪ ಪೌಡರ್ ಆದರೆ ಸಾಕು. ಸೊ ಹಾಗೆಯೇ ಇಲ್ಲಿ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಸೊ ಇಲ್ಲಿ ಕುಕ್ಕರ್ ತೊಗೊಂಡಿದ್ದೇನೆ. ಕುಕ್ಕರಿಗೆ ಒಂದು ದೊಡ್ಡ ಲೋಟದಷ್ಟು ನೀರನ್ನು ಹಾಕ್ತಿದ್ದೇನೆ. ಸೊ ಇನ್ನಿದಕ್ಕೆ ನೀರಲ್ಲಿ ನೆನೆಸಿಟ್ಟ ಬೇಳೆಯನ್ನು ಸೇರಿಸ್ತಿದ್ದೇನೆ. ಸೊ ನೀರಲ್ಲಿ ನೆನೆಸಿಟ್ಟರೆ ಬೇಗ ಅದು ಕುಕ್ ಆಗುತ್ತೆ. 2-3 ಅವರ್ಸ್ ಇಟ್ಟರೆ ಸಾಕು ನಿಮಗೆ ನೀರಲ್ಲಿ. ಸೊ ದಾಳೆ ಎಲ್ಲವನ್ನು ಹಾಕುವ.
ಇನ್ನಿದಕ್ಕೆ ಸ್ವಲ್ಪ ಅರಶಿನ ಹುಡಿ, ಅದಾದಮೇಲೆ ಶುಂಠಿ, ಇಲ್ಲಿ 2 ತುಂಡು ಶುಂಠಿಯನ್ನು ಹಾಕ್ತಿದ್ದೇನೆ. ಸೊ ಹಾಗೆಯೇ ಹುಳಿ, ಸೊ ನಾನು ಎಂತ ಟೊಮೆಟೊ ಹಾಕ್ತಿದ್ದೇನೆ ಅದಷ್ಟು ಹುಳಿ ಇಲ್ಲ, ಸೊ ಅದಕ್ಕೆ ಸ್ವಲ್ಪ ಹುಳಿಯನ್ನು ಕೂಡ ಸೇರಿಸಿದ್ದೇನೆ. ಸೊ ಮತ್ತು ಟೊಮೆಟೊ, ಇಲ್ಲಿ 3 ಚಿಕ್ಕ ಸೈಜ್ ಟೊಮೆಟೊ ಉಂಟು. ಸೊ ಟೊಮೆಟೊ ಎಲ್ಲ ಹಾಕಿ ಆಯಿತು. ಇನ್ನು ಇದಕ್ಕೆ ಲಾಸ್ಟಿಗೆ ನಾವು ಕಟ್ ಮಾಡಿಟ್ಟಂಥ ಬದನೆಯನ್ನು ಕೂಡ ಹಾಕುವ. ಸೊ ಬದನೆಯನ್ನು ಒಮ್ಮೆ ತೊಳೆದು ಹಾಕಿ, ಸೊ ಇಲ್ಲಿ ನೋಡ್ಬೋದು ನಾವು ಎಂತ ನೆನೆಸಿಟ್ಟಿದ್ವಿ ನೋಡಿ, ಅದರದ್ದು ನೀರು ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗಿ ಬಿಟ್ಟಿದೆ ಅಂತ, ಅದೆಲ್ಲ ಕಣ್ಣೀರು. ಸೊ ಅದು ಡೈರೆಕ್ಟಾಗಿ ನಾವು ಪಲ್ಯಕ್ಕೆ ಹಾಕಿದರೆ, ಅಂದರೆ ಡೈರೆಕ್ಟಾಗಿ ಬದನೆಯನ್ನು ಹಾಕಿದರೆ ಪಲ್ಯ ಎಲ್ಲ ಕಹಿ ಕಹಿ ಆಗ್ತದೆ. ಸೊ ತಿನ್ನಲಿಕ್ಕೆ ಅಷ್ಟು ರುಚಿಯಾಗಲ್ಲ, ಎಲ್ಲ ಕಹಿಯಾಗಿ ಬಿಡ್ತದೆ. ಸೊ ಅದಕ್ಕೆ ಹಾಗೆ ನೀರಲ್ಲಿ ನೆನೆಸಿಟ್ಟು ಹಾಕಿದರೆ ಒಳ್ಳೆಯದಾಗುತ್ತೆ ಬದನೆ. ಸೊ ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ತಿದ್ದೇನೆ. ಸೊ ಈಗ ಸ್ವಲ್ಪ ಹಾಕಿದರೆ ಸಾಕು, ಬೇಕಾದರೆ ಮತ್ತೆ ನಿಮಗೆ ನೋಡಿ ಹಾಕ್ಬೋದು. ಸೊ ಇನ್ನಿದನ್ನು ಒಂದು 3 ರಿಂದ 4 ವಿಸಿಲ್ ತೆಗೆಯುವ. ಸೊ ಇಲ್ಲಿ 4 ವಿಸಿಲ್ ಆಯಿತು. ಸೊ ಇನ್ನು ನೋಡುವ ಹೇಗೆ ಬೆಂದಿದೆ ಅಂತ. ಸೊ ನೋಡಿ ಬದನೆ ಎಲ್ಲ ಒಳ್ಳೆಯದಾಗಿ ಸಾಫ್ಟ್ ಆಗಿದೆ. ಸೊ ದಾಲ್ ನೋಡಬೇಕು ಹೇಗಾಗಿದೆ ಅಂತ. ಸೊ ದಾಳಂತೂ ಪರ್ಫೆಕ್ಟಾಗಿ ಬೆಂದಿದೆ ನೋಡಿ, ಇಷ್ಟು ಪ್ರಮಾಣಕ್ಕೆ ಅದು ಬೆಂದರೆ ಒಳ್ಳೆಯದಾಗುತ್ತೆ. ಇನ್ನು ನಾವು ಇದಕ್ಕೆ ಎಂತ ಸಾಂಬಾರ್ ಪೌಡರ್ ಮಾಡಿಟ್ಟಿದ್ವಿ ನೋಡಿ, ಅದನ್ನು ಸೇರಿಸಿದರೆ ಆಯಿತು. ಸೊ ಒಳ್ಳೆಯದಾಗಿ ಪರಿಮಳ ಬರ್ತಾ ಉಂಟು ಅದು ಪೌಡರ್. ಇನ್ನು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಸಾಂಬಾರು ಬೇಕು ಅಷ್ಟು ನೀರು ಹಾಕಿ, ಜಾಸ್ತಿ ಕೂಡ ಹಾಕ್ಬೋದು, ನಿಮಗೆ ಕಮ್ಮಿ ಕೂಡ ಹಾಕ್ಬೋದು. ಸೊ ಇನ್ನಿದನ್ನು ಒಳ್ಳೆಯದು ಕುದಿ ಬರಲಿಕ್ಕೆ ಬಿಡಬೇಕು. ಸೊ ನೋಡಿ ಒಳ್ಳೆಯದಾಗಿ ಕುದಿ ಬರ್ತಾ ಉಂಟು. ಇನ್ನು ನಾನು ಗ್ಯಾಸನ್ನು ಆಫ್ ಮಾಡ್ತೇನೆ. ಸೊ ಈಚೆಯಿಂದ ಈಗ ಒಗ್ಗರಣೆ ಕೊಡುವ. ನಾವು ಒಗ್ಗರಣೆಗೆ ಎಂತೆಲ್ಲ ಬೇಕಂತ ಹೇಳ್ತೇನೆ. ಸೊ
ಫಸ್ಟಿಗೆ ಇಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದೇನೆ. ಸೊ ತೆಂಗಿನ ಎಣ್ಣೆಯನ್ನೇ ಯೂಸ್ ಮಾಡಿದರೆ ಒಳ್ಳೆಯದು, ಪರಿಮಳ ಆಗಿ ಒಳ್ಳೆಯದಾಗುತ್ತೆ. ಸೊ ಅದಾದಮೇಲೆ ಇಲ್ಲಿ ನಾನು ಡ್ರೈ ರೆಡ್ ಚಿಲ್ಲಿಯನ್ನು ಹಾಕ್ತಿದ್ದೇನೆ. ಸೊ ಒಣಮೆಣಸನ್ನು ಒಂದನ್ನು 3 ತುಂಡು ಮಾಡಿ ಹಾಕಿದ್ದೇನೆ. ಸೊ ಮತ್ತೆ ಸ್ವಲ್ಪ ಸಾಸಿವೆ ಆದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು. ಸೊ ಇಷ್ಟೇ ಹಾಕಲಿಕ್ಕೆ, ಒಗ್ಗರಣೆಗೆ ಏನೂ ಜಾಸ್ತಿ ಏನು ಹಾಕಲಿಕ್ಕಿಲ್ಲ. ಸೊ ಇಷ್ಟನ್ನು ಮಾತ್ರ ಹಾಕಿ ಸೊ ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡಿ ಆದಮೇಲೆ ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಿದ್ದೇನೆ, ಸ್ವಲ್ಪ ಕಲ್ಲರಿಗೋಸ್ಕರ. ಸೊ ಇನ್ನಿದನ್ನು ಹಾಕುವ ಸಾಂಬಾರಿಗೆ. ಸೊ ಒಳ್ಳೆ ಪರಿಮಳ ಬರ್ತುಂಟು. ಸೊ ನಾನು ಎಂತೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹೇಳಿದ್ದೇನೆ ಅದನ್ನು ಪರ್ಫೆಕ್ಟಾಗಿ ಹಾಕಿ, ಸೊ ಒಳ್ಳೆಯದಾಗಿ ಬರುತ್ತೆ ಸಾಂಬಾರು. ಇನ್ನೊಂದೆಂತ ಅಂದರೆ ದಾಳು ಒಳ್ಳೆಯದಾಗಿ ಬೇಯಬೇಕು ಅದರಲ್ಲಿ. ಬದನೆ ಅಂದರೆ ಅಷ್ಟು ನೋಡ್ಬೋದು ನೀವು, ಅಷ್ಟು ಮಿಕ್ಸ್ ಆಗಲಿಲ್ಲ ದಾಲ್ ಜೊತೆ ಎಲ್ಲ, ಫುಲ್ಲು ಪೀಸಾಗಿಯೇ ಉಂಟು. ಹೀಗೆ ಇದ್ರೆ ಒಳ್ಳೆಯದಾಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಾಗಿದೆ ಅಂತ. ಸೊ ಇದು ಅಪ್ಪನದ್ದು ರೆಸಿಪಿ, ಅವರು ಹೇಳಿಕೊಟ್ರು ಹೇಗೆಲ್ಲ ಮಾಡೋದಂತ. ಸೊ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಬ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.